ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮುಷ್ಕರಕ್ಕೆ ಕರೆ ನೀಡಿದ್ದ ಸಾರಿಗೆ ಸಂಘಟನೆಗಳಿಗೆ ಹೈಕೋರ್ಟ್ ನಿರ್ಬಂಧ ವಿಧಿಸಿದೆ. ಸರ್ಕಾರ ಮತ್ತು ನೌಕರರ ನಡುವೆ ಚರ್ಚೆ ನಡೆಯಲಿ, ಮುಷ್ಕರ ಬೇಡ ಅಂತೇಳಿ ಕೋರ್ಟ್ ಈಗ ಮಹತ್ವದ ಆದೇಶ ನೀಡಿದೆ. ಸೊ ಹಂಗಾಗಿ ಪ್ರಯಾಣಿಕರಿಗೆ ಯಾವುದೇ ರೀತಿಯಾಗಿ ಸಮಸ್ಯೆ ಇರೋದಿಲ್ಲ. ನಾಳೆಯಿಂದ ಎಂದಿನಂತೆ ಬಸ್ಗಳ ಓಡಾಟ ಇರುತ್ತೆ. ಅದರೊಂದು ವರದಿ ನಿಮ್ಮ ಮುಂದೆ. ಸಾರಿಗೆ ನೌಕರರ ಮುಷ್ಕರಕ್ಕೆ ಹೈಕೋರ್ಟ್ ತಡೆ. ಎಂದಿನಂತೆ ರಸ್ತೆಗಿಳಿಯಲಿವೆ ಕೆಎಸ್ಆರ್ಟಿಸಿ ಬಸ್ಗಳು. ನ್ಯಾಯಮೂರ್ತಿಗಳಾದ ಸೂರಜ್ ಗೋವಿಂದರಾಜು ಮತ್ತು ಮನ್ಮಥ ರಾವ್ ಅವರಿದ್ದ ದ್ವಿಸದಸ್ಯ ಪೀಠ ಸಾರಿಗೆ ನೌಕರರ ಮುಷ್ಕರಕ್ಕೆ ತಡೆ ಒಡ್ಡಿದೆ. ಮಂಗಳೂರಿನ ವೇದಾವತಿ ಮತ್ತು ಶ್ರೀಧರ್ ಎಂಬುವರು ಮುಷ್ಕರಕ್ಕೆ ತಡೆ ನೀಡುವಂತೆ ಕೋರಿ ಹೈಕೋರ್ಟ್ ಅಲ್ಲಿ PIL ದಾಖಲಿಸಿ ಮನವಿ ಮಾಡಿದರು. ಸದ್ಯ ಹೈಕೋರ್ಟ್ ತಡೆ ನೀಡಿರೋದ್ರಿಂದ ಮೇ 20ರ ಮುಷ್ಕರ ನಡೆಯಲ್ಲ ಅನ್ನೋದು ಸ್ಪಷ್ಟ ಆಗಿದೆ. ಇದರಿಂದಾಗಿ ಮುಷ್ಕರದ ಆತಂಕದಲ್ಲಿದ್ದ ಪ್ರಯಾಣಿಕರು ನಿಟ್ಟುಸಿರು ಬಿಟ್ಟಿದ್ದಾರೆ. ಸಾರಿಗೆ ನೌಕರರು ತಮ್ಮ 38 ತಿಂಗಳ ಹಿಂಬಾಕಿ ಹಾಗೂ ವೇತನ ಪರಿಷ್ಕರಣೆ ಸೇರಿದಂತೆ ಇನ್ನಿತರ ಬೇಡಿಕೆಗಳನ್ನು ಈಡೇರಿಸುವಂತೆ ಸರ್ಕಾರವನ್ನು ಒತ್ತಾಯಿಸಿದರು. ಈ ಹಿನ್ನೆಲೆಯಲ್ಲಿ ಏಪ್ರಿಲ್ 29ರಂದು ಸಾರಿಗೆ ನೌಕರರ ಜೊತೆ ಸಚಿವ ರಾಮಲಿಂಗಾರೆಡ್ಡಿ ಸಭೆ ನಡೆಸಿ ಮಾತನಾಡಿದರು. ಆದರೆ ಸಭೆಯಲ್ಲಿ ಒಮ್ಮತ ಮೂಡದ ಕಾರಣದಿಂದ ಸಾರಿಗೆ ನೌಕರರ ಜಂಟಿ ಕ್ರಿಯಾ ಸಮಿತಿ ಮೇ 20ಕ್ಕೆ ರಾಜ್ಯಾದ್ಯಂತ ಮುಷ್ಕರಕ್ಕೆ ಕರೆ ಕೊಟ್ಟಿದ್ರು. ಅದಕ್ಕೆ ಪೂರ್ವಭಾವಿಯಾಗಿ ಗುಲ್ಬರ್ಗ, ಹುಬ್ಬಳ್ಳಿ, ಮೈಸೂರು ಮತ್ತು ಬೆಂಗಳೂರಿನಲ್ಲಿ ಪ್ರತ್ಯೇಕ ಸಭೆಗಳನ್ನು ನಡೆಸಿ ಮುಷ್ಕರದ ಸಿದ್ಧತೆ ನಡೆಸಿದ್ರು. ಈಡೇರಿಸೋದಕ್ಕೆ ಈ ಲೆವೆಲ್ ಅಲ್ಲಿ ಸಾಧ್ಯ ಇಲ್ಲ. ಬಂದಿರತಕ್ಕಂಥವರೆಲ್ಲ ಸಾರಿಗೆ ನಿಗಮಗಳ ಅಧಿಕಾರಿಗಳು. ಇದು ಮುಖ್ಯಮಂತ್ರಿಗಳ ಲೆವೆಲ್ ಅಲ್ಲಿ ತೀರ್ಮಾನ ಆಗಿದ್ದು, ಅದರಿಂದ ಅಲ್ಲೇ ತೀರ್ಮಾನ ಆಗಬೇಕು. ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಲೆವೆಲ್ ಅಲ್ಲೇ ಇತ್ಯರ್ಥ ಚರ್ಚೆ ಆಗಬೇಕು. ಅದರಿಂದ ಈ ಲೆವೆಲ್ ಅಲ್ಲಿ ಯಾವುದೇ ಬೇಡಿಕೆಗಳು ನಾವು ಯಾವ ಸಮಾವೇಶಕ್ಕೆ ಹೋದ್ರೂ ಸಹ ಇಲ್ಲಿ ಒಂದು ಟ್ರಾನ್ಸ್ಪೋರ್ಟ್ ಸ್ಟ್ರೈಕ್ನ ಒಂದು ಹಿನ್ನೆಲೆಯಲ್ಲಿ ಕೆಲವು ಮಿನಿಸ್ಟರ್ಗಳು ಉಳ್ಕೋಬಹುದು ಮತ್ತು ಚೀಫ್ ಮಿನಿಸ್ಟರ್ ಪೂರ್ತಿ ಏನಿರಲ್ಲ. ಇವತ್ತು ಕೂಡ ಕೇರಳದಿಂದ ಅವ್ರು ವಾಪಸ್ ಬಂದಿದ್ದಾರೆ. ಈಗ ಇವರು ಸತೀಶನ್ ಅವರ ಸ್ವೇರಿಂಗ್ ಇನ್ ಸೆರೆಮನಿನ ಅಟೆಂಡ್ ಮಾಡಿ ಬಂದಿದ್ದಾರೆ. ಇವತ್ತೇ ಮೀಟಿಂಗನ್ನು ಅವರು ವ್ಯವಸ್ಥೆ ಮಾಡಿ ನಮ್ಮ ಜೊತೆ ಚರ್ಚೆ ಮಾಡಿದ್ರು ಅಂದರೆ ನಾವು ಸಹ ಮುಕ್ತವಾಗಿ ಎಲ್ಲ ರೀತಿಯಲ್ಲೂ ಅವರಿಗೆ ಸಹಕಾರ ಕೊಟ್ಟು ಸಮಸ್ಯೆ ಬಗೆಹರಿಸಲಿಕ್ಕೆ ನಾವು ಸಿದ್ಧರಿದ್ದೀವಿ. ಜಂಟಿ ಕ್ರಿಯಾ ಸಮಿತಿಯ ಸರ್ಕಾರ ನಮ್ಮ ನ್ಯಾಯಯುತ ಬೇಡಿಕೆ ಈಡೇರಿಸಲು ಈಗಲೂ ಅವಕಾಶ ಇದೆ. ಒಂದು ಸರ್ಕಾರ ನಮ್ಮೊಂದಿಗೆ ಮಾತನಾಡಿ ಬೇಡಿಕೆಗಳನ್ನು ಈಡೇರಿಸದಿದ್ದಲ್ಲಿ ಮುಷ್ಕರ ಅನಿವಾರ್ಯ ಅಂತ ಹೇಳಿತು. ಇನ್ನು ಈ ಬಗ್ಗೆ ಮಾತನಾಡಿರುವ ಕೆಎಸ್ಆರ್ಟಿಸಿ ಬಸ್ ನೌಕರರ ಸಂಘದ ಅಧ್ಯಕ್ಷ ಜಗದೀಶ, ಮುಷ್ಕರಕ್ಕೆ ಹೈಕೋರ್ಟ್ ತಡೆ ನೀಡಿದೆ. ಜೊತೆಗೆ ಸರ್ಕಾರದ ಜೊತೆ ಸ್ನೇಹಯುತವಾಗಿ ಸಮಸ್ಯೆ ಇತ್ಯರ್ಥ ಮಾಡಿಕೊಳ್ಳಬೇಕು. ಪದೇ ಪದೇ ಹೋರಾಟ ಸರಿಯಲ್ಲ ಎನ್ನುವ ಹಾಗೆ ಮಾತನಾಡಿದ್ದಾರೆ. ಒಟ್ಟಾರೆಯಾಗಿ ಸಾರಿಗೆ ನೌಕರರ ಜಂಟಿ ಕ್ರಿಯಾ ಸಮಿತಿಯಲ್ಲಿ ಬಣಗಳಿರೋದು ಸ್ಪಷ್ಟ ಆಗ್ತಿದ್ದು, ಕೆಲವರು ಹೋರಾಟ ಅನಿವಾರ್ಯ ಅಂತ ಹೇಳಿದ್ರೆ ಇನ್ ಕೆಲವರು ಸ್ನೇಹದಿಂದ ಪ್ರಗತಿ ಸಾಧ್ಯ ಅಂತ ಹೇಳ್ತಿದ್ದಾರೆ. ಭವ್ಯ ಸುನಿಲ್, ಜಿ ಕನ್ನಡ ನ್ಯೂಸ್.